ನಮ್ ಇಲ್ಲಿ ಪ್ರಮುಖವಾಗಿ ಅಂದ್ರೆ ಒಬ್ಬ IPS ಅಧಿಕಾರಿಯಾಗಿ ನೀವು ಈ ಸಾಕಷ್ಟು ಪ್ರಕರಣಗಳನ್ನ ನೋಡಿರ್ತೀರಾ. ಈ ಪ್ರಕರಣ ನಿಮಗೆ ಏಕ ಭಿನ್ನ ಅನಿಸ್ತು, ಒಂದೊಮ್ಮೆ ಭಿನ್ನ ಅನಿಸಿದ್ರೆ ಅದಕ್ಕೆ ಕಾರಣ ಏನು ಅಂತ ಹೇಳ್ಬೋದು? ನೋಡಿ, ನಾನು SP ಹಂತದ ಅಧಿಕಾರಿ. ನಾನು ASP ಆಗಿದ್ದಾಗ ಕೆಲವು ಅಟ್ರಾಸಿಟಿ ಕೇಸಸ್ನ ನಾನು ಇಂಡಿಪೆಂಡೆಂಟ್ ಆಗಿ ಇನ್ವೆಸ್ಟಿಗೇಟ್ ಮಾಡಿರೋವಂಥದ್ದಿದೆ. ಅದರ ನಂತರದಲ್ಲಿ ಸುಮಾರು ಪ್ರಕರಣಗಳನ್ನ ಸೂಪರ್ವಿಷನ್ ಮಾಡ್ತೀವಿ. ಸೂಪರ್ವಿಷನ್ ಮಾಡುವಂಥದ್ದು ಎಲ್ಲ ರೀತಿಯಾದಂತಹ ಒಫೆನ್ಸಸ್ಗಳನ್ನ ನೋಡಿರ್ತೀವಿ. ಮರ್ಡರ್ ನೋಡಿರ್ಬೋದು, ರೇಪ್ ನೋಡಿರ್ಬೋದು, ಅಥವಾ ಯಾವುದಾದ್ರೂ ನಾನ್ ಹೀನಸ್ ಕ್ರೈಮ್ಸ್ ನೋಡಿರ್ಬೋದು. ಎಲ್ಲದಕ್ಕೂ ಅದರದೇ ಆದ ಮಹತ್ವ ಇರುತ್ತೆ. ಯಾವುದು ದೊಡ್ಡದು ಅಥವಾ ಚಿಕ್ಕದು ಅಂತ ಇರಲ್ಲ, ಎಲ್ಲದಕ್ಕೂ ಅದರದೇ ಮಹತ್ವ ಇರುತ್ತೆ. ಯಾಕಂದ್ರೆ ಅದರಲ್ಲಿ ಒಬ್ಬರ ಪರ್ಪೆಟ್ರೇಟರ್ ಇರ್ತಾರೆ ಅಥವಾ ಅಕ್ಯೂಸ್ಡ್ ಇರ್ತಾರೆ, ಇನ್ನೊಬ್ರು ವಿಕ್ಟಿಮ್ ಇದ್ದೇ ಇರ್ತಾರೆ. ಸೊ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು, ಅದಕ್ಕೆ ಏನ್ ಮಾಡ್ಬೇಕು, ನಾವು ಸೂಪರ್ವಿಷನ್ ಅಲ್ಲಿ ಮಾಡ್ಲೇಬೇಕಾಗತ್ತೆ. ಬಟ್ ಇದ್ಯಾಕೆ ಅತಿ ನಮಗೆ ಮಹತ್ವದ ಪ್ರಕರಣ ಅನ್ಸಿದ್ದಂತಂದ್ರೆ, ಆ ಸಂದರ್ಭದಲ್ಲಿ 2024ರಲ್ಲಿ ಏನು ವೈರಲ್ ಆಯ್ತು ವಿಡಿಯೋಸ್, ಆ ಸಂದರ್ಭನ ನಾವು ನೆನೆಸ್ಕೊಂಡ್ರೆ ತುಂಬಾ ಸೊಸೈಟಿಯಲ್ಲಿ ತುಂಬಾ ಡಿಸ್ಟರ್ಬೆನ್ಸಸ್ ನಾವು ನೋಡಿದ್ವಿ. ಆ ವಿಡಿಯೋಸ್ ವೈರಲ್ ಆದಾಗ ತುಂಬಾ ರಿಯಾಕ್ಷನ್ಸ್ ಇತ್ತು ಜನರದ್ದು. ಬೇರೆ ಬೇರೆ ಹಂತದ ವ್ಯಕ್ತಿಗಳ ರಿಯಾಕ್ಷನ್ಸ್ ನ ನೋಡಿದೀವಿ. ಜನರು ಮಾತಾಡೋ ಮಾತುಕತೆಗಳನ್ನ ನೋಡಿದೀವಿ. ಮಹಿಳೆಯರು ಅದ್ರ ಬಗ್ಗೆ ಅವರ ಆಲೋಚನೆಗಳನ್ನ ನೋಡಿದೀವಿ. ಸೊ ಈ ಪ್ರಕರಣ ಪ್ರತಿದಿನ ಬರುವಂತದಲ್ಲ. ಇದು ಆಸ್ ಅನ್ ಇನ್ವೆಸ್ಟಿಗೇಟರ್ ಹೇಳ್ಬೇಕು ಅಂತಂದ್ರೆ ಒನ್ಸ್ ಇನ್ ಅ ಲೈಫ್ ಟೈಮ್ ಇಂಥ ಪ್ರಕರಣನ ನಾವು ಹ್ಯಾಂಡಲ್ ಮಾಡ್ಲಿಕ್ಕೆ ಸಿಗುವಂಥದ್ದು ಪ್ರೊಫೆಷನಲ್ ಆಗಿ. ಸೊ ಇಟ್ಸ್ ಅ ವೆರಿ ಯುನೀಕ್ ಕೇಸ್. ಮೇಡಮ್, ಆ ಜಡ್ಜ್ಮೆಂಟ್ ಕಾಪಿಯಲ್ಲಿ ಇದ್ದಂತಹ ಲೈನ್ಸ್ ತುಂಬಾ ಪ್ರಮುಖವಾಗಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅನ್ನುವಂತ ಒಂದು ಲೈನ್ ಅನ್ನ ಬರೆದು ಅವರು ಜಡ್ಜ್ಮೆಂಟ್ ಅನ್ನ ಕೊಡ್ತಾರೆ. ಆ ಲೈನ್ ಅನ್ನ ನೋಡಿದಂತ ಸಂದರ್ಭದಲ್ಲಿ ಏನ್ ಅನಿಸ್ತು ನಿಮ್ಗೆ? ಅಂದ್ರೆ ಅಷ್ಟೊಂದು ಮಹಿಳೆಗೆ ಯಾವ ರೀತಿಯಲ್ಲಿ ಗೌರವ ಕೊಡಬೇಕು ಅನ್ನೋದನ್ನ ಅವ್ರು ಉಲ್ಲೇಖಿಸಿ ಆ ಒಂದು ಜಡ್ಜ್ಮೆಂಟ್ ಅನ್ನ ನ್ಯಾಯಾಧೀಶರು ಕೊಟ್ಟಿರುವಂತದ್ದು. ಆ ಸಂದರ್ಭದಲ್ಲಿ ಏನ್ ಅನಿಸ್ತು? ನನಗೇನ್ ಅನ್ಸಿದ್ದು ಅಂತಂದ್ರೆ, ನಾವು ಆಸ್ ಇನ್ವೆಸ್ಟಿಗೇಟಿಂಗ್ ಟೀಮ್ ನಮ್ಮ ಮನಸ್ಸಲ್ಲಿ ಏನು ನಾವು ಆಲೋಚನೆಗಳನ್ನ ಇಟ್ಕೊಂಡಿದೀವಿ ಅದನ್ನ ಕರೆಕ್ಟ್ ಆಗಿ ನಮ್ಮ ಮಾನ್ಯ ನ್ಯಾಯಾಧೀಶರು ಅವರ ಜಡ್ಜ್ಮೆಂಟ್ ಅಲ್ಲಿ ರೆಸೊನೇಟ್ ಮಾಡಿದ್ದಾರೆ. ನಮ್ಮ ಆಲೋಚನೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ನಮ್ದಷ್ಟೇ ಅಲ್ಲ, ನಾವು ಇಡೀ ಸಮಾಜದಲ್ಲಿ ನೋಡ್ಬೇಕಾದ್ರೆ ಎಲ್ಲಿ ನಾರಿನ ಪೂಜಿಸ್ತಾರೆ ಆ ಸಮಾಜದ ಸ್ವಾಸ್ಥ್ಯ ತುಂಬಾ ಚೆನ್ನಾಗಿರುತ್ತೆ ಅನ್ನುವಂಥದ್ದು. ಅದನ್ನ ಓಪನಿಂಗ್ ಲೈನ್ ಅಲ್ಲಿ ಹಾಕಿರೋ ಅಂಥದ್ದು, ಅದು ತುಂಬಾ ಚೆನ್ನಾಗಿ ಆಲೋಚನೆ ಮಾಡಿ ಅವರು ಜಡ್ಜ್ಮೆಂಟ್ ಅನ್ನ ಓಪನಿಂಗ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಜಡ್ಜ್ಮೆಂಟ್ ಅಲ್ಲಿ ಸುಮಾರು ಕಡೆ ಕೆಲವು ಶ್ಲೋಕಗಳನ್ನ ಉಲ್ಲೇಖಿಸಿದ್ದಾರೆ. ಇನ್ವೆಸ್ಟಿಗೇಷನ್ ಅನ್ನ ತುಂಬಾ ಚೆನ್ನಾಗಿ ಅನಲೈಸ್ ಮಾಡಿದ್ದಾರೆ. ಯಾವ ತರ ನಾವು ಪ್ರೆಸೆಂಟ್ ಮಾಡಿದ್ವಿ, ಟ್ರಯಲ್ ಅನ್ನ ತುಂಬಾ ಚೆನ್ನಾಗಿ ಅಲ್ಲಿ ಚರ್ಚೆ ಮಾಡಿದ್ದಾರೆ, ಯಾವ ತರ ಇತ್ತು ಅನ್ನುವಂಥದ್ದು. ಸೊ ತುಂಬಾ ಥಾಟ್ಫುಲ್ ಅಂತ ಹೇಳ್ಬೇಕು. ಅದಕ್ಕಿಂತ ಒಳ್ಳೆ ಲೈನ್ ಜಡ್ಜ್ಮೆಂಟ್ ಓಪನ್ ಮಾಡ್ಲಿಕ್ಕೆ, ಅದರಲ್ಲೂ ಇಂಥ ಕೇಸಲ್ಲಿ ಬೇರೆ ಯಾವ್ದಿರ್ಲಿಲ್ಲ ಅನ್ಸುತ್ತೆ. ಎಲ್ಲಿ ನಾರಿನ ಪೂಜಿಸ್ತಾರೆ ಅಲ್ಲಿ ದೈವತ್ವ ಇರುತ್ತೆ 100%. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.